देखो दादा ರವಿಕೆರೆ ಪೆಸಿಫಿಕ್ ಸಾಗರದಲ್ಲಿ ಈಜಾಡ್ತಿದ್ದಾನೆ ಅವನ ಅರಬ್ಬಿ ಸಮುದ್ರದಲ್ಲಿ. ಭಾರತ ಆದಿತ್ಯ ಚಿಕನ್ ಮಾಡೋದು ಆಮೇಲೆ ಆಯ್ತು. ಫಸ್ಟ್ ನಾವು ನೀರಲ್ಲಿ ಆಟ ಆಡೋದನ್ನು ಫಸ್ಟ್ ಇದು ನಮ್ಮ ನ್ಯಾಚುರಲ್ ಸ್ವಿಮ್ಮಿಂಗ್ ಪೂಲ್. ಎಲ್ಲಾದ್ರೂ ರೆಸಾರ್ಟ್ ಸ್ಪಾಗ್ ಇವೆಲ್ಲ ಹೋಗೋದು ಬೇಡ, ಇಲ್ಲೇ ಬಂದ್ಬಿಡಿ, ಯಾವುದು ಪ್ರಾಬ್ಲಮೇ ಇಲ್ಲ. ಬಾಯ್ ಬಾಯ್ ಬಾಯ್. ಚಿಕನ್ Hi guys. Hi guys. Hi guys. This is me. Cingala kamu. Cingala. Kal Rahman aja. Duri. Wow. दिख के रे कहीं उठू करता थे गायन उठू डीपी गायन मारे उठू लोग मकसद तो डीपी संत के प्ले आओ पार्टी 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 रात्री बोल घंटीचा असा दश काय ना डोळ ना केंद्र अश्विच का अश्विच आहे पैसे किती वेळ किती सांग हाय कोण तास आದ್ರೆ ಅಲ್ಪದಿ ಏನಿದೆ ಅಲ್ಲಿ ಕೋಟೆ ದಾರಿನ ಇದು ರಾಜ ಇದಾರಲ್ಲಿ ಇದೆಂತ ದಾರಿನ ಇಷ್ಟೊಂದು ದಾರಿ ಇಲ್ಲ ಕಾಡೆ ಸುತ್ತಮುತ್ತೆಲ್ಲ ಕಾಡು ಈ ಕಾಡಿನ ದಾರಿಯಲ್ಲಿ ನಾವು ನಡ್ಕೊಂಡು ಹೋಗ್ಬೇಕು ನೋಡಿ. ನವೀನ ಈಗ ನಾವು ಹೋಗ್ತಿರೋದಿಲ್ಲಿ ಯಾವ ರಾಜ ಏನಾದರೂ ಗೊತ್ತಾ ನಿಂಗೆ? ಯಾವ ಕಾನೂರು ಕೋಟೆ ರಾಜ, ಯಾವ ರಾಜನ ಹೆಸರು ಅಂತ? मग कसाला सांगा आनेसा हाँ निघाला जिम बॉडी झाला आणि कंची काळे प्राणी असा मामा कल्प हां सिम्मोटोनार कत्ते असके कत्ते सिंगड़ी का बैत है ओहो बुट्टी बैत काल मेरे लीचस आज संगा निद्या
ಹಾಯ್ ಆಯ್ತು ಹಾಂ ಘನೇ ಜಂಗಲ್, ತುಂಬ ಕಾಡಿನ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. मोठं दुःख कर रहा है. ಹಾಯ್ ಮ್ಯಾಮ್, ಯಾವ ಬೆಟ್ಟ ಹತ್ತಾ ಇದ್ದೀವಿ ಈಗ? ಹಾಯ್ ಮ್ಯಾಮ್, ಯಾವ ಬೆಟ್ಟ ಇದು ಹತ್ತಾ ಇರೋದು ನಾವೀಗ? ಚಿಮ್ಣಿಕೆರೆ ಬೆಟ್ಟ, ಪೂರ್ತಿ ಕಾಡು ದಾರಿ. ಆಲ್ಮೋಸ್ಟ್ 3 ಕಿಲೋಮೀಟ್ರ್ ಆಯಿತು ನಾವು ನಡೆಯಕತ್ತಿ ಇಲ್ಲಿಂದ. ಇಲ್ಲಿ ಹೋಗ್ತಾ ಇದ್ದೀವಿ ಸ್ವಲ್ಪ ಆಯಿತಾ. ನಮ್ಮ ಗೈಡ್ ಇದ್ದಾರೆ ಅಲ್ಲಿ, ನಾಗರಾಜ್ ನಾಯ್ಕ್ ಅಂತ. ಎಲ್ಲರೂ ಸುಸ್ತಾಗಿ ನವೀನಿಗೆ ಬೇಡ ಆಗಿದ್ದಂತೆ ಇದು. ಲಡಾಖಿಗೆ ಹೋಗ್ತೀಯ? ಲಡಾಖಿಗೆ ಇದು ನೋಡು, ಲಡಾಖ್ ಹೋಗ್ತಾನಂತೆ. ತನ್ನ ಊರಿರೋದು ನೋಡುವುದಿಲ್ಲ, ಲಡಾಖ್ ಹೋಗ್ತಾನೆ. ಲಡಾಖ್ಗೆ ಊರಲ್ಲಿ ಒಂದು ಅಡ್ವೆಂಚರಸ್ ಇದೆ, ಅದು ನೋಡುವುದಿಲ್ಲ. ನೋಡು, ನಾವೀಗ 4-5 ಜನರನ್ನ ಕರ್ಕೊಂಬರ್ಬೋದು ಇಲ್ಲಿ. ಇನ್ನೊಂದು 1-2 ಕಿಲೋಮೀಟರ್ ನಡೆದ್ರೆ ಬರುತ್ತೆ. ಹೌದಾ? ನಾನದು ಹೊಡೆದು कन्नड सांगितलं व्हिडिओ करतो. ಇಲ್ಲೆಲ್ಲ ಲೀಚಸ್ ಇದೆ, ಕಾಲ ಮೇಲೆಲ್ಲ ಲೀಚಸ್ ಹತ್ಕೊಳತ್ತೆ. ಉಂಬಳದ್ದು ಏನು ಸ್ಪೆಷಾಲಿಟಿ ಅಂದರೆ ಅದಕ್ಕೆ ಈ ಅನಸ್ತೇಷಿಯಾ ಕೊಡೋ ಒಂದು ಇದಿರುತ್ತೆ. ಫಸ್ಟ್ ಅದು ಕಚ್ಚಾದ ಮೇಲೆ ಅನಸ್ತೇಷಿಯಾ ಕೊಡುತ್ತೆ. ಸೊ ಅದು ನಮ್ಗೆ ನೋವು ಗೊತ್ತಾಗಲ್ಲ. ಆಮೇಲೆ ಅದು ನಮ್ಮ ರಕ್ತನ ಇರುತ್ತೆ. ಹಿಂಗೆ ಕಚ್ಕೊಂಡಿದೆ, ಗೊತ್ತಾಗಲ್ಲ ಅದು ಕಚ್ಕೊಂಡಿರೋದು. ಹಿಂಗೆ ಮಾಡಬೇಕು, ಹಿಂಗೆ ಮಾಡಿ ಮತ್ತೇನಿಲ್ಲ. ಅದು ಕಚ್ಚೋದಂತೂ ನಾರ್ಮಲ್, ನೋವಾಗಲ್ಲ. ಬಟ್ ನಾಳೆ ನೋವಾಗುತ್ತೆ ಅದು. ಹೈಟ್ ನೋಡಿ ಇದೆಷ್ಟಿದೆ ಅಂತ, ಕೆಳಗಡೆ ನಡ್ಕೊಂಡು ಬರ್ತೈತೆ. ನನಗೆ ಸಿಕ್ಕಾಪಟ್ಟೆ ನಿನಗೆ ಪ್ಯಾಕೇಜ್ ಅದು ಅದೇ ಖಾಲಿ ಇದೆ ಕಾಲು. ಶೂ ಇದ್ರೆ ಡೈರೆಕ್ಟ್ ಹಾಕಲ್ಲ ಅದು. ಕಾಲು ಅದು ಬ್ಲಡ್ ಸ್ಮೆಲ್ಲಿಗೆ ಹತ್ಬಿಡ್ತದೆ. ಒಂದೇ ಸೆಕೆಂಡಲ್ಲಿ ಉಮ್ಳತ್ರ ಕಚ್ಚಿಸ್ಕೊಂಡ್ರೆ ಅದೊಂಥರ ಥೆರಪಿ. ಬ್ಯಾಡ್ ಬ್ಲಡ್ಡನ್ನು ತೆಗೆಯುತ್ತಂಥದ್ದು. ಇದೇನಿದೆ? ಹಿಕ್ಕೋಲ್ ರೇ, ಹಿಕ್ಕೋಲೆ ಕಿವಿ ಜಾಯ್ಕಾಯಿ ನೆಟ್ವರ್ಕ್
ನೆಟ್ವರ್ಕ್ ಬರ್ತಾ ಇದೆ, ನೆಟ್ವರ್ಕ್ ಬರ್ತಾ ಜಿಯೋ ಬರ್ತಾ ಇದೆ, ವೋಡಾಫೋನ್ ಬರ್ತಾ ಇದೆ. ಏರ್ಟೆಲ್ ಉಂಟು ಇಲ್ಲಿ. ಎಲ್ಲ ನೆಟ್ವರ್ಕ್ಗಳಿದೆ ಇಲ್ಲಿ. ಇದ್ರ ಥರ ಒಂದು ಮನೆ ಕಟ್ಬೋದು. ಇಲ್ಲೊಂದು ಸೌಂಡ್ ಕೇಳಿಸ್ತಾ ಇದೆ ನೋಡಿ, ಇದು ಸಿಂಗಳಿಕ್ಕದ್ದು ಸೌಂಡ್. ಮಾಮ, ಇದು ಯಾವ ಸೌಂಡ್ ಇದು ಕೇಳಿಸ್ತಿರೋದು? ಕಾಡ್ಕೋಣ ಇಲ್ಲ ಇಲ್ಲ ಅದು ಕಾರ್ಕೋಣ ಅಲ್ಲ, ಅದು ಒಂಥರ ಮಸಿ. ಯೋ ಬಾ ಬಾ ಯೋ ಬಾ ಬಾ ಬಾ. ಕೋಣನ ಇನ್ನೇನು ಗೊತ್ತಾಯ್ತಾ? ಅದು ಓಡಿಸ್ತಿದ್ದಾನೆ. ನೋಡ, ಏ ಅಣ್ಣ ಗುರು, ಅದು ಬೇಕಾಗಿತ್ತ ನಿಂಗೆ ಈಗ ಟ್ರಕ್ಕಿಂಗ? ಮಾಮಂಗೆ ಸಾಕಾಯ್ತು. ಸುಮ್ಮನೆ ಸುಳ್ಳು ಹೇಳ್ತಿದ್ರೆ ನಾವು ಸಣ್ಣ ಇರ್ಬೇಕು, ಅಲ್ಲಿ ಹೋಗ್ತಿದ್ವಿ ಇಲ್ಲಿ ಹೋಗ್ತಿದ್ವಿ ಅಂತೇಳಿ. ಹಾಂ, ಬೇಕಾ ಟ್ರಕ್ಕಿಂಗ? ಆಯಿತು, 3 ಕಿಲೋಮೀಟರ್ ಆಯಿತು. ಅದು ಕೂಡ ಬೆಟ್ಟ, ಸ್ಟ್ರೇಟ್ ನಡೆಯೋದು ಈಸಿ, ಬಟ್ ಬೆಟ್ಟದಲ್ಲಿ ನಡೆಯೋದು ಕಷ್ಟ. ಎಂತ ಇದು? ಮಳೆಗಾಲದಲ್ಲಿ ನೀರು ಹೋಗೋ ಜಾಗ, ಹಿಂದೆ ಹರಿಯುತ್ತದೆ ನೀರು. ಮಳೆಗಾಲದಲ್ಲಿ ಈ ರೋಡ್ನ ಉಪಯೋಗಿಸೋಕ್ಕಾಗಲ್ಲ. Captos deh, apa itu nah? Nir. ಕೋಟೆ ಬಾಗಿಲು ಬಂತು. ಇನ್ನು ಬೋರ್ಡ್ ಇದೆ ಅಲ್ಲಿ.
ಶಾಸನ, ಇಲ್ಲೊಂದು ಶಾಸನ ಇದೆ ನೋಡಿ, ಸೂರ್ಯ ಮತ್ತು ಚಂದ್ರ ಇರೋದು. ಯಾರ ಶಾಸನ ಅಂತ ನೋಡಿ. ಶೈವ ಶ್ಲೋಕದಿಂದ ಪ್ರಾರಂಭವಾದ ಈ ಶಾಸನವನ್ನು ಗ್ರಾನೈಟ್ ಶಿಲೆಯಲ್ಲಿ ಕೊರೆಯಲಾಗಿದ್ದು ಮೇಲ್ಭಾಗದಲ್ಲಿ ಸೂರ್ಯಚಂದ್ರರ ಕೆತ್ತನೆ ಇದೆ. ಶಾಲಿವಾನ ಶಕವರ್ಷ 1544 ಕಾಲಮನೆಗೆ ತಿರುವ ಶಾಸನ ಕೆಳದಿದ್ದರೆ ವೆಂಕಟಪ್ಪ ನಾಯಕನ ಕಾಲಾವಧಿಯಲ್ಲಿ ಹಾಕಲಾಗಿದೆ. ಮುಖ್ಯವಾಗಿ ಗೋವರ್ಧನಗಿರಿಯಲ್ಲಿದ್ದ ಸೇನಭೋವ ವಿಶ್ವಾಮಿತ್ರ ಗೋತ್ರದ ಅಶ್ವಲಾಯನ ಸೂತ್ರದ ರುಕ್ಕ ಶಾಖೆಯ ಕಾಮದೇವ ಭಟರೂಪ ಹಾಗೂ ಉತ್ತರ ಜಂಬೂರ ಸಿಂಹರಸ ಮತ್ತು ಶ್ರೀಕೃಷ್ಣನ ಪಿಕ್ಚರ್ ಚೌಕದ ಕೆರೆಯ ಬಗ್ಗೆ ದಾಖಲಿಸಿದ ಶ್ರೀಕರನ್ನು ಇದೇ ಕೆರೆ ಕಟ್ಟಿಸಿದ್ದು ನೀರಿಗೋಸ್ಕರ ಯಾರು ಅಂತ ಬರೆದು ಈ ಶಾಸನವನ್ನು ಇಲ್ಲಿ ಬರೆಯಲಾಗಿದೆ. ಕನ್ನಡದಲ್ಲಿದೆ ಶಾಸನ, ಓದ್ಬೋದು. ಕಟ್ಟಿರೋದಲ್ಲಿ ಅಂತಿದೆ 1544 ಲಿಪಿ ಭಾಷೆ ಕನ್ನಡ. ಇದರಲ್ಲಿ ಏನು ಬರೆದಿದೆ ಅಂತ ಹಾಕಿದ್ದಾರೆ. ಅರ್ಥನೂ ಹಾಕಿದ್ದಾರೆ. ಫುಲ್ ಕಾಡು, ಸುಮಾರು ಒಂದು 5 ಕಿಲೋಮೀಟ್ರ್ ಈ ಕಾಡಲ್ಲಿ ನಡೆದು ಸಾಕಾಗೋಯ್ತು. ಇನ್ನು ಒಂದು 200 ಮೀಟ್ರ್ ನಡಿಬೇಕು. ಹಿಂಗೆ ಮನೋಜ್ ದಾರಿ ಹೆಂಗೆ ಭಾಳ ಕಷ್ಟ, ಮತ್ತು ಯಾವಾಗಲೂ ಇಲ್ಲಿ ಬರಲ್ಲ. ಎಲ್ಲರೂ ಯಾವಾಗಲೂ ಹೇಳ್ತಾ ಇರ್ತಾರೆ, ಒಂದು ಸಲ ಇಲ್ಲಿ ಬಂದಮೇಲೆ ಮತ್ತೊಂದು ಸಲ ಇಲ್ಲಿ ಬರಲ್ಲ ಅಂತ ಹೇಳ್ತಾ ಇರುತ್ತೆ. ಸೋತ್ರು ಇಲ್ಲಿ ಹತ್ತಿ ಹೋಗೋಕ್ಕೆ ತುಂಬ ಕಷ್ಟ, ಬರೋಕ್ಕಾಗಲ್ಲ. ಈಗ ಒಂದು ಸಲ ಬಂದಮೇಲೆ ಮತ್ತೆ ಇದೇ ದಾರಿಯಿಂದ ಬರಲ್ಲ. ಅದಕ್ಕೋಸ್ಕರ ಒಂದು ಸಲ ಕೋಟೆ ಬಾಗಿಲನ್ನು ನೋಡಿ ಆಮೇಲೆ ಆ ಕಡೆಯಿಂದ ಗಾಡಿಗೆ ಬರ್ಬೋದು. ಬಟ್ ಅಲ್ಲಿ ಫಾರೆಸ್ಟರ್ ಪರ್ಮಿಷನ್ ಬೇಕಾಗತ್ತೆ. ಸೊ ಈ ದಾರಿಯಿಂದ ಹೋದರೆ ಫಾರೆಸ್ಟ್ ಪರ್ಮಿಷನ್ ಏನು ಬೇಕಾಗಲ್ಲ. ಸೊ ಆ ಕಡೆಯಿಂದ ದಾರಿಯಿಂದ ಬರಬೇಕಾದ್ರೆ ಮೊದಲೇ ಹೊನ್ನಾವರದಲ್ಲಿ ಅಥವಾ ಗೇರ್ಸಪ್ಪದಲ್ಲಿ ಫಾರೆಸ್ಟ್ ಅವ್ರದ್ದು ಪರ್ಮಿಷನ್ ತೊಗೊಳ್ಬೇಕು. ಬಟ್ ನಾವು ಬಂದಿರೋ ಈ ದಾರಿಯಿಂದ ಬಂದರೆ ನಿಮಗೆ ಯಾವುದೇ ಪರ್ಮಿಷನ್ ಅವತ್ತೇ ಇಲ್ಲ. ಬಟ್ ಭಾಳ ಕಷ್ಟ, 4 ಕಿಲೋಮೀಟರ್ ಕಾಡು ದಾರಿ ಮತ್ತು ಅಪ್ ಹತ್ತಬೇಕಂದ್ರೆ ಭಾಳ ಕಷ್ಟ. ನನಗೆ ಭಾಳ ವರ್ಷಗಳಿಂದ ಈ ಎತ್ತಿನ ಭುಜನ ಕೆಳಗಡೆ ಹೋಗ್ಬೇಕಂತ ಆಸೆ ಇತ್ತು. ಇದು ನೋಡಿದೆ ಎತ್ತಿನ ಭುಜ. ಈ ಎತ್ತಿನ ಭುಜದ ನಾನು ಶಾಲೆಯಿಂದ ನೋಡ್ತಿದ್ದೆ ಇಲ್ಲಿ ಬರಬೇಕು ಅಂತ ಯಾವಾಗಲೂ. ಇದೇ ಎತ್ತಿನ ಭುಜ, ಅದು ಚಂಪೇರಣ್ಣ. Timmy వచ్చి నా ఎత్తు వస్తుంది అనుకోండి. అలా తిమ్మి ఏం పావులు ఎత్తున్నారు రంగా? ఏం పావులు ಎತ್ತಿನ ಭುಜ ನೋಡಿ, ಎತ್ತಿನ ಭುಜ. ಇದೆಲ್ಲ ಮರ ಕಾಂತಾರ ಫಾರೆಸ್ಟ್ ಇದು. Insta live ಆಗ್ತದೆ ನೆಟ್ವರ್ಕ್ನ. ಕೋಟೆ ಬಾಗ್ಲು ಇದೆ, ಕೋಟೆ ಬಾಗ್ಲು.
ಇದೇ ಕೋಟೆಯ ಒಂದು ಬಾಗಿಲು. ಹೇಗೆ ಕಲ್ಲಿಂದ ಕಟ್ಟಿದ್ದಾರೆ. ಕೋಟೆಯ ಒಂದು ಬದಿ. ಕೋಟೆ ಬಾಗಿಲಿಗೆ ಎಂಟ್ರಿ. ಈ ಬದಿಗೆ ಹೋಗಬಾರ್ದಂತೆ. ಇದೇ ಕೋಟೆ. ಈ ಕೋಟೆಯ ಒಂದು ಬಾಗಿಲಿಗೆ ಬಂದಿದ್ದೀವಿ. ಇದು ಕೋಟೆಯ ಒಂದು ಬಾಗಿಲು. ಇನ್ನೂ ಮತ್ತೆ 3 ಕಿಲೋಮೀಟರ್ ಹೋಗ್ಬೇಕು ಈ ಕೋಟೆ ಆ ಕಡೆಗೆ. ಸೊ ಆ ಕಡೆಯಿಂದ ನಾವು ಇನ್ನೊಂದು ದಾರಿಯಿಂದ ಬರ್ತೀವಿ. ಸೊ ಈ ಕಡೆಯಿಂದ ಟ್ರ್ಯಾಕಿಂಗ್ ಆಯ್ತು. ಸೊ ಕಾಲಲ್ಲೆಲ್ಲ ಫುಲ್ಲು ಎಲ್ಲ ಕಡೆ ಉಂಗ್ಳಗಳು ಕಚ್ಚಿ ಕಚ್ಚಿ ಎಲ್ಲ ಗಾಯ ಮಾಡಕ್ಕೆ ಬೀಚಸ್ ಕಚ್ಚಿ ಕಚ್ಚಿ ಪೆಟ್ಟಿಗೆಲ್ಲ कड़े हंगा एक 10% ही जलान झालं 80% येईल आणि 30% गेला ना गेला 30% टाइम आचो भाव ಕಾಡಿನ ದಾರಿಯಲ್ಲಿ ಸಾಗುತ್ತಿದ್ದೇವೆ. ಪ್ರವೀಣ ಪ್ರವೀಣ ಮುಗೀತಾ ಟ್ರಕ್ಕಿಂಗು? ಸಾಕಾಯ್ತಾ? 6 ಕಿಲೋಮೀಟರ್ ನಡ್ಕೊಂಡು ಹೋಗಿ ಹೆಂಗನ್ಸ್ತಿದೆ? ನಮ್ಮ ಗೈಡ್ ಗೈಡ್ ಹೆಂಗೆ ಅನಿಸ್ತಿದೆ? ಗೈಡ್ ನೋಡಕ್ಕೆ ಕೊಡ್ಲಿಲ್ಲ ಮೇಲೆ. ಫುಲ್ ಕಾಡು, ಕಾಂತಾರದ ಕಾಡು ಇದು, ಕಾಂತಾರದ ಕಾಡು ಇದು. ಕಾಂತಾರ ಕತ್ಲೆ ಕಾನ. ಎಷ್ಟು ಗಂಟೆಗೆ? 3 ಗಂಟೆಗೆ. ಅಮ್ಮ ಮಮ್ಮ ಜಬರ್ದಸ್ತ್ ಎಲ್ಲಾದ್ರೂ ಇದೆಯಾ? ಆ್ಯಕ್ಚುಲಿ ಕ್ಯಾಮ್ರಾದಲ್ಲಿ ಕಾಣ್ತದಂತ, ಎಲ್ಲಾದ್ರೂ ನೋಡ್ಬೋದು. ಈ ನಿಮಗೆ ಕ್ಯಾಮ್ರಾದಲ್ಲಿ ಎಲ್ಲಾದ್ರೂ ಕಂಡ್ರೆ ನಿಮ್ಗೆ ಹೇಳಿ ಆಯ್ತಾ?